ಎಕ್ಸೆಲ್ ಶೀಟ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ಸೀರಿಯಲ್ ನಂಬರು, ನೇಮ್ ಆಫ್ ಸ್ಟೂಡೆಂಟು. ಈ ಹೆಸರು ನೋಡಿದ್ರೆ ಏನೋ ಒಂಥರ ವಿಚಿತ್ರವಾಗಿದೆ ಅಲ್ವಾ? ಡೇಟ್ ಆಫ್ ಬರ್ತು, ಕ್ಯಾಸ್ಟು, ಕ್ಲಾಸು 6, 7, 8. ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸು, ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸು, ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸು, ಮ್ಯಾಥ್ಸು, ಸೈನ್ಸು, ಸೋಷಿಯಲ್. ಈಗ ಬರೀ ಇದನ್ನು ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ ಏನಿದೆ ಅಂತ. ಅದಕ್ಕೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನೋಡಿದ್ರೆ ಇದು ಓಕೆ ನಂಬರು, ಇದು ಅಂದರೆ ಟೈಪ್ ಮಾಡಿರೋದು. ಅದೇ ಥರ ಇಲ್ಲಿಗೆ ಹೋದರೆ ಪುನಃ ನಂಬರೇಯ. ನೆಕ್ಸ್ಟ್ ಕಾಲಮ್ಗೆ ಹೋದರೆ ಅದು ನಂಬರೇಯ. ನೆಕ್ಸ್ಟ್ ಕಾಲಮ್ಗೆ ಹೋದರೆ ನಂಬರು 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 ಫಾರ್ಮುಲಾ ಆಗೋಗಿದೆ. ಸೊ ಇದು ಫಾರ್ಮುಲಾ, ಇದು ಫಾರ್ಮುಲಾ, ಇದು ಫಾರ್ಮುಲಾ. ಮೊದಲನೇ ಟೆಸ್ಟು, ಇದು ಎರಡನೇ ಟೆಸ್ಟು, ಇದು ಮೂರನೇ ಟೆಸ್ಟು. ಅದರ ಟೋಟಲ್ಲು ಇಲ್ಲ ನಾವೇ ಟೈಪ್ ಮಾಡಿರ್ಬೋದು, ಇಲ್ಲ ಇನ್ಯಾರ ಟೈಪ್ ಮಾಡಿ ನಮಗೆ ಕಳಿಸಿರ್ಬೋದು. ಇದನ್ನು ನಾವು ಅನಲೈಸ್ ಮಾಡಬೇಕು. ಆದರೆ ಒಂದು ಗೊತ್ತಾಗ್ತಾ ಇಲ್ಲ ನಮಗೆ, ಇದು ಔಟ್ ಆಫ್ ಎಷ್ಟು ಅಂತ. ಇದು ಔಟ್ ಆಫ್ 30, ಔಟ್ ಆಫ್ 30, ಇದು ಔಟ್ ಆಫ್ 30. ಇದು ಸಮ್ ಇರೋದ್ರಿಂದ ಇದು ಔಟ್ ಆಫ್ 90. ಈ 90 ಜಾಗದಲ್ಲಿ ನಮಗೆ ಬೇಕಾಗಿರೋದು ಔಟ್ ಆಫ್ 100. ಇದು ಆ್ಯಕ್ಚುಲಿ ಫಾರ್ಮುಲಾ ತಪ್ಪು. ಇದು ಸುಮ್ಮನೆ ಟೋಟಲ್ ಮಾಡಿರೋದು, ನಮಗೆ ಬೇಕಾಗಿರೋದು ಔಟ್ ಆಫ್ 100. ಇದರಲ್ಲಿ ನೋಡಿದ್ರೆ G5, J5, M5 ಇದೇ ಫಾರ್ಮುಲಾ ನಮಗೆ ನೆಕ್ಸ್ಟ್ ಕಾಲಮಲ್ಲೂ ಬೇಕು. ಸೊ ಸುಮ್ಮನೆ ಇದನ್ನು ಹಿಡ್ಕೊಂಡು ನಾವು ಇಲ್ಲಿಗೆ ಎಳೆದ್ರೆ ಅದು ಕಾಪಿ ಆಗುತ್ತೆ. ಇಲ್ಲ ನಾವು ಇನ್ನೊಂದು ಮಾಡ್ಬೋದು, ಕಾಪಿ ಮಾಡಿ ಇಲ್ಲಿ ಈ ಥರ ಪೇಸ್ಟ್ ಮಾಡ್ಬೋದು. ಇದೇ ಫಾರ್ಮುಲಾ ನಮಗೆ ಕೆಳಗಡೆನೂ ಬೇಕು, ಅದು ಏಕ ಕಾಪಿ ಆಗೋಗುತ್ತೆ. ಇಲ್ಲಿ ಆವ್ರೇಜ್ ಬೇಕು, ಏಕೆ ಅಂದರೆ ಮೇಲಿಂದ ಕೆಳಕ್ಕೆ ಹೋದರೆ ಎಲ್ಲ ಕ್ಲಾಸಸ್ಸು ಸೇರಿಸಿ ಮ್ಯಾಥ್ಸ್ ಟೆಸ್ಟಲ್ಲಿ ಟೋಟಲ್ ಎಷ್ಟು ಬಂದಿದೆ ಅಂದರೆ ಅದಕ್ಕೇನು ಮೀನಿಂಗ್ ಇರಲ್ಲ. ಆದರೆ ಆವ್ರೇಜ್ದು ಮೀನಿಂಗ್ ಇರುತ್ತೆ. ಈಗ ಆವ್ರೇಜ್ ಕಂಡುಹಿಡಿಬೇಕು ಅಂದರೆ ಹೆಂಗೆ ಮಾಡೋದು? ಈಗ ಅದಕ್ಕೆ ನಾವೇನು ಮಾಡಬೇಕು? ಬ್ರ್ಯಾಕೆಟ್ ಸ್ಟಾರ್ಟ್ ಮಾಡಿ ಹಿಂಗೆ ಮಾಡ್ಕೊಂಡು ಹೋಗಬೇಕು. ಈಗ ಇಲ್ಲಿ ಹೆಚ್ಚು ಕಡಿಮೆ 150 ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ 150 ಸರಿ ನಾನು ಈ ಥರ ಮಾಡ್ತಾ ಕೂತ್ಕೋಬೇಕು. ಎಕ್ಸೆಲಲ್ಲಿ ಫಂಕ್ಷನ್ಸ್ ಇದೆ, ಅದರಲ್ಲಿ ಆಗಲೇ ಎಲ್ಲ ಪ್ರೋಗ್ರಾಮ್ ಮಾಡಿಬಿಟ್ಟಿದ್ದಾರೆ. ನಾವು ಅದನ್ನ ಹೆಸರು ತಗೊಂಡು ಯೂಸ್ ಮಾಡ್ಬೋದು. ಸೊ ಅದಕ್ಕೆ ನಾವೇನು ಮಾಡೋದು? ಪ್ಲಸ್ ಸಮ್. ಈಗ ಎಸ್ ಅಂದಿದ ತಕ್ಷಣ ಎಸ್ ಇಂದ ಸ್ಟಾರ್ಟ್ ಆಗೋ ಫಂಕ್ಷನ್ಸ್ದು ಲಿಸ್ಟ್ ಬರುತ್ತೆ. ಯು ಅಂದರೆ SU ಇಂದ ಸ್ಟಾರ್ಟ್ ಆಗೋದು ಫಂಕ್ಷನ್ಸು. ಎಮ್, ಸೊ SUM ಇಂದ ಸ್ಟಾರ್ಟ್ ಆಗೋದು ನಮಗೆ ಬೇಕಾಗಿರೋದು ಮೊದಲನೇದು. ಪ್ಲಸ್ ಅದ್ರ ಮುಂದೆನೆಯ ಯಾವುದು ಹೈಲೈಟ್ ಆಗಿರುತ್ತೋ ಅದು ಅದ್ರ ಬಗ್ಗೆ ಹೇಳುತ್ತೆ. ಆ್ಯಡ್ಸ್ ಆಲ್ ದ ನಂಬರ್ಸ್ ಇನ್ ಎ ರೇಂಜ್ ಆಫ್ ಸೆಲ್ಸ್. ಸೊ ಅಲ್ಲಿ ಕ್ಲಿಕ್ ಮಾಡೋದು, ಇಲ್ಲ ಟ್ಯಾಬ್ ಒತ್ತೋದು. ಟ್ಯಾಬ್ ಒತ್ತಿದಾಗ ಈ ಥರ ಬರುತ್ತೆ. ಈಗ ನಾವು ಹೇಳಬೇಕು ಅದಕ್ಕೆ ಎಲ್ಲಿಂದ ಎಲ್ಲಿ ತನಕ ಆ್ಯಡ್ ಮಾಡಬೇಕು ಅಂತ. ಅಪ್ ಆ್ಯರೋ ಕೀ ಮಾಡಿ ಮೇಲಕ್ಕೆ ಹೋಗೋದು. ಮೇಲಕ್ಕೆ ಹೋಗ್ಬಿಟ್ಟು ಮೊದಲನೇ ಸೆಲ್ಗೆ ಹೋಗಿ ಶಿಫ್ಟ್ ಒತ್ತಿ ಪೇಜ್ ಡೌನ್, ಪೇಜ್ ಡೌನ್, ಪೇಜ್ ಡೌನ್, ಎಂಡ್ ತನಕ ಹೋಗ್ಬೋದು. ಇಲ್ಲ ಒಂದೇ ಸರಿ ಕೊನೆಯದಕ್ಕೆ ಹೋಗಬೇಕು ಅಂದರೆ ಎಂಡ್ ಒತ್ಬಿಟ್ಟು ಡೌನ್ ಆ್ಯರೋ, ಕೊನೆ ರೋನಲ್ಲಿ ಹೋಗಿ ನಿಲ್ಲುತ್ತೆ. ಬ್ರ್ಯಾಕೆಟ್ ಕ್ಲೋಸು, ಎಂಟರು.
ಈಗ ಈ ಥರ ಯಾವತ್ತೇ ಬಂದ್ರೂ, ಯಾವುದೇ ಸೆಲ್ಲಲ್ಲಿ ಈ ಥರ ಬಂದ್ರೂ ಅದರ ಅರ್ಥ ಏನು, ಈ ಕಾಲಮ್ದು ಅಗಲ ಇದೆಯಲ್ಲ ಅದು ಸಾಕಾಗ್ತಾ ಇಲ್ಲ ಅಂತ. ಸೊ ಅದನ್ನು ಸ್ವಲ್ಪ ಅಗಲ ಮಾಡಿದ್ರೆ ನಂಬರ್ ಬಂದ್ಬಿಡುತ್ತೆ. ಟೋಟಲ್ಲು. ಆದರೆ ನಮ್ಗೆ ಬೇಕಾಗಿರೋದೇನು, ಆವ್ರೇಜ್ ಬೇಕಾಗಿರೋದು. ಇದನ್ನು ಡಿವೈಡ್ ಮಾಡೋದು 163ಇಂದ, ಯಾಕೆಂದರೆ 163 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಆವ್ರೇಜ್ ಮಾರ್ಕ್ಸ್ ಎಷ್ಟು, 21.5. ಇದು ಮಾಡೋ ಅವಶ್ಯಕತೆ ಇಲ್ಲ. ಸಮ್ ಮಾಡಿ ಅದನ್ನ 163ಇಂದ ಡಿವೈಡ್ ಮಾಡೋ ಜಾಗದಲ್ಲಿ ನಾವೇನು ಮಾಡ್ಬೋದು, ಸೊ ಡೈರೆಕ್ಟಾಗಿ ಆವ್ರೇಜ್ ಫಂಕ್ಷನ್ ಅಂತ ತಗೋಬೋದು. ಅದಕ್ಕೆ ಪ್ಲಸ್ AVER ಆವ್ರೇಜ್ ಬಂತ, ಟ್ಯಾಬ್. ಆಮೇಲೆ ಏನು ಮಾಡೋದು, ರೇಂಜ್ ಕೊಡಬೇಕು ನಾವು. ಮೊದಲನೇ ರೋಗ್ ಹೋಗಬೇಕು ನಾವು. ಎಂಡ್ ಅಪ್, ಅಪ್ಪಲ್ಲಿ ಕೊನೆ ಸೆಲ್ ನಮ್ಗೆ ಬೇಕಾಗಿರೋದು ಅದು ನೆಕ್ಸ್ಟ್ ಇದರಿಂದ. ಸೊ ಇಲ್ಲಿಗೆ ಬಂದುಬಿಟ್ಟು ಪುನಃ ಶಿಫ್ಟ್ ಒತ್ಬಿಟ್ಟು ಎಂಡ್ ಡೌನ್, ಕ್ಲೋಸ್ ಬ್ರ್ಯಾಕೆಟ್, ಎಂಟರ್. 21.5 ಬಂತ. ಡೈರೆಕ್ಟಾಗಿ ಆವ್ರೇಜ್ ಯೂಸ್ ಮಾಡೋದೇ ಈಸಿ. ಇದೇ ಫಾರ್ಮುಲಾನ ನಾವು ಪ್ರತಿಯೊಂದು ಕಾಲಮ್ಗೂ ಹೋಗಬೇಕು. ಸೊ ಸುಮ್ಮನೆ ಇದನ್ನ ಹಿಡ್ಕೊಂಡು ಹೇಳಿದ್ರೆ ಅದು ಕಾಪಿ ಆಗಿಬಿಡುತ್ತೆ. ಈಗ ಕ್ಲಾಸ್ ಪ್ರಕಾರ ಸಾರ್ಟ್ ಮಾಡೋಣ. ಡೇಟಾ ಸಾರ್ಟು, ಕ್ಯಾಸ್ಟ್ ಮೇಲೆ ಸಾರ್ಟ್ ಮಾಡೋ ಜಾಗದಲ್ಲಿ ಕ್ಲಾಸ್ ಮೇಲೆ ಸಾರ್ಟ್ ಮಾಡೋಣ. ಮಾಡಿದ್ರೆ ಏನಾಗುತ್ತೆ, 1 2 3 4 5 35 36 ಬಂದ್ಬಿಡ್ತು. ಯಾಕೆಂದರೆ ಇದು ಕ್ಲಾಸ್ ಪ್ರಕಾರ ಇದೆ. 1 2 ಅಂದ್ಬಿಟ್ಟು ಎರಡನ್ನು ಸೆಲೆಕ್ಟ್ ಮಾಡಿ ಇದನ್ನು ಹಿಡ್ಕೊಂಡು ಎಳೆದ್ರೆ ಅದು ಮಾಮೂಲಿ ಥರ ಕಾಪಿ ಮಾಡಲ್ಲ. ಇದು ನಂಬರ್ಸ್ನ ಎಳ್ಕೊಂಡು ಹೋಗುತ್ತೆ. 1 2 ನೆಕ್ಸ್ಟ್ ಹೋದರೆ 3 4 5 ಈ ಥರ ಬಿಟ್ಟರೆ ಅದೇನು ಮಾಡುತ್ತೆ, ಸೀರಿಯಲ್ಲಾಗೆ ನಂಬರ್ ಹಾಕ್ಬಿಡುತ್ತೆ. ಸೊ ಈಗ ಒಂದು ಕೆಲಸ ಮಾಡೋಣ. ಈಗ 6 ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಹೋಗೋಣ. ಇಲ್ಲಿ ತನಕ 6, ಸೊ ಇಲ್ಲಿ ಬಿಟ್ಬಿಡೋಣ. ಸೊ 55 ಜನ ಇದ್ದಾರೆ. ಪುನಃ ಇಲ್ಲಿ 1 2 ಮಾಡೋಣ. ಆಮೇಲೆ 7ನೇ ಕ್ಲಾಸ್ ತನಕ 7 7 7 7 ಮೇಲೋಯ್ತು, ಇಲ್ಲಿ ತನಕ. ಸೊ 55 ಜನ 7ನೇ ಕ್ಲಾಸ್ ಮಕ್ಕಳು. ಆಮೇಲೆ ಮಿಕ್ಕಿದ್ದವರು 8ನೇ ಕ್ಲಾಸು. ಈ ಥರ ಕ್ಲಾಸ್ ವೈಸ್ ನಾವು ಸೀರಿಯಲ್ ನಂಬರ್ ಕೊಟ್ಬಿಟ್ಟಿದ್ದೀವಲ್ಲ, ಈಗ ಗೊತ್ತಾಗಲ್ಲ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ಅದಕ್ಕೆ ಕೌಂಟ್ ಅಂತ ಫಂಕ್ಷನ್ ಇದೆ. ಕೌಂಟ್ ಈಗ ಪ್ಲಸ್ ಅಂತ ಸ್ಟಾರ್ಟ್ ಮಾಡಲೇಬೇಕು. ಯಾಕೆ ಅಂದರೆ ನಾವು ಬರೀ ಕೌಂಟ್ ಅಂದರೆ ಅದು ಮಾಮೂಲಿ ಟೈಪ್ ಮಾಡ್ತಾ ಇರೋ ಥರ ಬಂದ್ಬಿಡುತ್ತೆ. ಅದೇ ಥರ ಮಾಮೂಲಿ ಆವ್ರೇಜು ಸಮ್ಗೆ ಮಾಡಿದ್ವಲ್ಲ, ಅದೇ ಥರ ಮೇಲಕ್ಕೆ ಹೋಗ್ಬಿಟ್ಟು 1ಇಂದ ಸ್ಟಾರ್ಟ್ ಮಾಡಿ ಶಿಫ್ಟ್ ಒತ್ತಿ ಎಂಡ್ ಡೌನ್. ಈಗ ಕ್ಲೋಸ್ ಬ್ರ್ಯಾಕೆಟ್ ಮಾಡಿ ಎಂಟರ್. 163 ಸ್ಟೂಡೆಂಟ್ಸ್ ಬಂತು. ಸೊ ಈಗ ಸೀರಿಯಲ್ ನಂಬರ್ ಚೇಂಜ್ ಆದ್ರೂ ಈ ನಂಬರ್ ಚೇಂಜ್ ಆಗಲ್ಲ. ಸಮ್ ಕವರ್ ಮಾಡಿದ್ದೀವಿ, ಆವ್ರೇಜ್ ಕವರ್ ಮಾಡಿದ್ದೀವಿ, ಕೌಂಟ್ ಮಾಡಿದ್ದೀವಿ. ಸಿಕ್ಕಾಬಟ್ಟೆ ಫಂಕ್ಷನ್ಸ್ ಇದೆ ಇಲ್ಲಿ. ಫಾರ್ಮುಲಾಸ್ಗೆ ಹೋದರೆ ಮೇಲ್ಗಡೆ ಫಾರ್ಮುಲಾಸ್ಗೆ ಹೋಗಿ ಮೊದಲನೇದೇ ನೋಡಿ ಇನ್ಸರ್ಟ್ ಫಂಕ್ಷನ್ ಅಂತ ಇದೆ. ಪಕ್ಕದಲ್ಲೇ ಆಟೋ ಸಮ್ ಇದೆ. ಇದು ತುಂಬ ಇಂಟ್ರೆಸ್ಟಿಂಗ್ ಫಂಕ್ಷನ್ನು. ಈಗ ನಾವು ಕೆಳಕ್ಕೆ ಹೋಗೋಣ. ಇಲ್ಲಿಗೆ ಹೋಗ್ಬಿಟ್ಟು ಇದನ್ನ ತೆಗೆದು ಹಾಕ್ಬಿಡ್ತೀನಿ 1 ಸೆಕೆಂಡು. ಈಗ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆಟೋ ಸಮ್ನ ಕ್ಲಿಕ್ ಮಾಡಿದ್ರೆ ಏನಾಯ್ತು, ಆಟೋಮ್ಯಾಟಿಕ್ಕಾಗಿ ಅದ್ರ ಮೇಲ್ಗಡೆ ಇರೋದು ಮೇಲ್ ತನಕ ಆಟೋಮ್ಯಾಟಿಕ್ಕಾಗಿ ಬಂದ್ಬಿಡ್ತು. ಸುಮ್ಮನೆ ಎಂಟ್ರ್ ಮಾಡಿದ್ರೆ ಟೋಟಲ್ ಬಂದ್ಬಿಡುತ್ತೆ. ಅದು ಸಮ್ಮು. ನಮಗೆ ಬೇಕಾಗಿರೋದು ಆವ್ರೇಜು. ಸುಮ್ಮನೆ ಇಲ್ಲಿ ಕ್ಲಿಕ್ ಮಾಡಿ ಆವ್ರೇಜ್. ನಾವು ಅಷ್ಟೆಲ್ಲ ಮೇಲೆ ಕೆಳಗೆ ಹೋಗಿ ಮಾಡೋ ಜಾಗದಲ್ಲಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಅದೇ ಲೆಕ್ಕ ಇಟ್ಕೊಂಡ್ಬಿಡುತ್ತೆ.
ಆಮೇಲೆ ಇದನ್ನು ಈ ಥರ ಎಳೆದ್ರೆ ಕಾಪಿ ಆಗುತ್ತೆ. ಈ ಥರ ಸಮ್, ಆವ್ರೇಜ್, ಕೌಂಟ್, ಮ್ಯಾಕ್ಸಿಮಮ್. ಸೊ ಅದು ಒಂದು ಬೇಕಾಗತ್ತೆ ಅಲ್ವಾ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಮ್ಯಾಕ್ಸ್. ಆದರೆ ಇಲ್ಲಿ ಏನಾಗುತ್ತೆ, ಇದು ಮೇಲ್ಗಡೆ ತೊಗೊಂಡ್ಬಿಡುತ್ತೆ. ನಮಗೆ ಬೇಕಾಗಿರೋದು ಅದ್ರ ಮೇಲಿಂದ, ಇಲ್ಲಿಂದ ಇಟ್ಕೊಂಡು ನಾವು ಮೇಲಕ್ಕೂ ಹೋಗ್ಬೋದು. ಮೇಲಿಂದ ಕೆಳಕ್ಕೆ ಅಲ್ಲ, ಕೆಳಗಿಂದ ಮೇಲಕ್ಕೂ ಸ್ಪೆಸಿಫೈ ಮಾಡ್ಬೋದು. 28 ಮಾರ್ಕ್ಸು ಮ್ಯಾಕ್ಸಿಮಮ್ಮು. ಅದೇ ಥರ ಮಿನಿಮಮ್ಮು. ಈಗ ಮಿನಿಮಮ್ ಇಲ್ಲಿ ಕ್ಲಿಕ್ ಮಾಡಿ ಶಿಫ್ಟ್ ಒತ್ತಿ ಎಂಡ್ ಅಪ್, ಆಮೇಲೆ ಡೌನ್, ಎಂಟರ್. 15 ಮಿನಿಮಮ್ ಮಾರ್ಕ್ಸ್. ಮ್ಯಾಕ್ಸಿಮಮ್, ಮಿನಿಮಮ್, ಆಮೇಲೆ ಇದು ಎರಡನ್ನೂ ಸೆಲೆಕ್ಟ್ ಮಾಡಿ ಇತ್ಲಾಗಿ ಹೇಳಿದ್ರೆ ಅದು ಒಂದೇ ಸರಿಗೆ ಎರಡು ಕಾಪಿ ಆಗುತ್ತೆ ಫಾರ್ಮುಲಾಸು. ಪ್ರತಿಯೊಂದು ಟೆಸ್ಟಲ್ಲೂ ಆವ್ರೇಜು, ಮ್ಯಾಕ್ಸಿಮಮ್ಮು, ಮಿನಿಮಮ್ಮು ಬರುತ್ತೆ. ನಾವು ಈ ಥರ ಸೆಲೆಕ್ಟ್ ಮಾಡಿಬಿಟ್ಟು ಇನ್ಸರ್ಟ್ ಗ್ರಾಫ್, ಈ ಗ್ರಾಫಲ್ಲಿ ಯಾವ ಥರದ ಗ್ರಾಫ್ ಬೇಕು ಅದು ನಾವು ಸ್ಪೆಸಿಫೈ ಮಾಡ್ಬೋದು. ಬೇರೆ ಬೇರೆ ಥರದ ಗ್ರಾಫ್ ಇದೆ ಇಲ್ಲಿ. ಸೊ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ಆವ್ರೇಜ್. ಅದನ್ನು ನಾವು ಬೇಕಾದ್ರೆ ಚಿಕ್ಕದು ಮಾಡ್ಬೋದು. ಇನ್ನೂ ಚಿಕ್ಕದು ಮಾಡಿ. ಸೊ 21, 22 ಮಧ್ಯದಲ್ಲೇ ಇರೋದು ಆವ್ರೇಜು. ಸೊ ಈಗ ಇದು ಚೇಂಜ್ ಮಾಡಬಾರ್ದು, ಯಾಕೆಂದರೆ ಇದು ಫಾರ್ಮುಲಾ. ನಾವು ಅಲ್ಲಿ ಮಾರ್ಕ್ಸ್ ಚೇಂಜ್ ಮಾಡಿದ್ರೆ ಇದು ಆಟೋಮ್ಯಾಟಿಕ್ಕಾಗಿ ಚೇಂಜ್ ಆಗುತ್ತೆ. ಇದನ್ನು 13 ಮಾಡಬೇಡ. ಈ ಮಿನಿಮಮ್ ಮಾರ್ಕ್ಸು 13 ಆಗಿಬಿಡ್ಬೇಕು. ಆಯಿತಾ? 13 ಇಲ್ಲಿ ಗ್ರಾಫ್ ಆಟೋಮ್ಯಾಟಿಕ್ ಚೇಂಜ್ ಆಯಿತಾ? ಈಗ ಮ್ಯಾಕ್ಸಿಮಮ್ಮು 28, ಇದನ್ನು ಏನು ಮಾಡೋಣ, 30 ಮಾಡಬೇಡ. ಈಗ ನಾನು ಎಂಟ್ರ್ ಒತ್ತಿದ ತಕ್ಷಣ ಏನಾಗಬೇಕು, ಈ ಗ್ರಾಫ್ ಚೇಂಜ್ ಆಗಬೇಕು ಇಲ್ಲಿ. ಆಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಲ್ಲಿ ಚೇಂಜ್ ಆಗಬೇಕು, ಹೌದಲ್ವೋ? ಆಮೇಲೆ ಆ್ಯಾವ್ರೇಜು ಮೋಸ್ಟ್ ಪ್ರಾಬಬ್ಲಿ ಚೇಂಜ್ ಆಗಬೇಕು. ಸೊ ಎಂಟರ್ ಒತ್ತಿದ ತಕ್ಷಣ ಏನಾಯಿತು, ಇಲ್ಲಿ ಚೇಂಜ್ ಆಯಿತಾ ಮ್ಯಾಕ್ಸಿಮಮ್ಮು, ಆಮೇಲೆ ಇಲ್ಲೂ ಚೇಂಜ್ ಆಯಿತು. ಆ್ಯಾವ್ರೇಜ್ ಅಷ್ಟು ಎಫೆಕ್ಟ್ ಆಗಲ್ಲ, ಯಾಕಂದರೆ ಡಿವೈಡ್ ಬೈ 3 ಆಗೋಗುತ್ತೆ. ಈ ಥರ ಬೇರೆ ಬೇರೆ ಥರದ್ದು ಫಂಕ್ಷನ್ಸ್ ಯೂಸ್ ಮಾಡ್ಬೋದು, ಗ್ರಾಫಿಂಗ್ ಯೂಸ್ ಮಾಡ್ಬೋದು. ಆಮೇಲೆ ಫೈನಾನ್ಷಿಯಲ್ಲು, ಈ ಫಿನಾನ್ಸಲ್ಲಿ, ಎಕನಾಮಿಕ್ಸಲ್ಲಿ ಫಂಕ್ಷನ್ಸ್ ಯೂಸ್ ಆಗುವಂಥದ್ದು ಇದು. ಇದು ಚೆಕ್ಕಿಂಗ್ ಮಾಡೋದು, ಅದು ಆಮೇಲೆ ಮುಂದೆ ಮಾಡೋಣ. ಇದು ಡೇಟ್ಸು, ಬೇರೆ ಬೇರೆ ಥರದ ಡೇಟ್ಸ್ನ ಮ್ಯಾನಿಪ್ಯುಲೇಟ್ ಮಾಡೋದು. ಯೂಸ್ ಮಾಡ್ತಾ 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 ಆದಷ್ಟು ಫಂಕ್ಷನ್ಸ್ನ ಯೂಸ್ ಮಾಡಬೇಕು, ಯಾಕೆಂದರೆ ಆವಾಗ ಮಿಸ್ಟೇಕ್ ಮಾಡೋ ಚಾನ್ಸಸ್ ಕಡಿಮೆ ಇರುತ್ತೆ. ಇನ್ನೇನು ಮಾಡ್ಬೋದು, ನ್ಯಾಚುರಲಿ ಫಾರ್ಮ್ಯಾಟಿಂಗ್ ಮಾಡಬೇಕು, ಹೌದು ಅಲ್ವಾ? ಸೊ ಇಲ್ಲಿ ಮೇಲ್ಗಡೆ ನಾವು ಸ್ಕೂಲ್ ಹೆಸರು ಬರಿಬೇಕು. ಸೊ ಮಾಮೂಲಿ ಗೌರ್ಮೆಂಟ್, ಸಾಕಾಯ್ತಾ ಇವತ್ತಿಗೆ? ಓಕೆ. ಸೊ ಈಗ ನೆಕ್ಸ್ಟ್ ಏನು, ಮರೀದಲ್ಲೇ ಸೇವ್ ಮಾಡಲೇಬೇಕು. ಸೇವ್ ಮಾಡಿಬಿಟ್ಟು ಕ್ಲೋಸ್.